ಮಾಡುತ್ತಿದ್ದ ನಟಿ ರಾಧಾ ಭಗವತಿ ಸೀರಿಯಲ್ ಬಿಟ್ಟಿದ್ದು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡಿ ಇಲ್ಲಿದೆ. ಅಕ್ಕವ್ರೆ ಅಕ್ಕವ್ರೆ ಎನ್ನುತ್ತಲೇ ಎಲ್ಲರ ಮನವನ್ನ ಗೆದ್ದ ಅಮೃತಧಾರಿಯ ಮಲ್ಲಿ ಇನ್ಮುಂದೆ ಕಾಣಿಸಲ್ಲ. ಅಂದ್ರೆ ಮಲ್ಲಿಯ ಕ್ಯಾರೆಕ್ಟರ್ ಇದ್ದರೂ ಇಲ್ಲಿಯವರೆಗೆ ಈ ಪಾತ್ರದಲ್ಲಿ ಮಿಂಚುತ್ತಿದ್ದ ನಟಿ ರಾಧಾ ಭಗವತಿ ಸೀರಿಯಲ್ ನಿಂದ ಹೊರಬಂದಿದ್ದಾರೆ. ಗಂಡನನ್ನ ಅಗತ್ಯಕ್ಕಿಂತ ಹೆಚ್ಚು ನಂಬಿ ಮೋಸ ಹೋದವರು ಗಂಡನನ್ನೇ ಸರ್ವಸ್ವ ಎಂದುಕೊಂಡಾಕೆ ಹೆಣ್ಣು ಮಗಳ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದ ರಾಧಾ ಇದೀಗ ಸೀರಿಯಲ್ ಬಿಟ್ಟಿದ್ದಾರೆ. ಮನೆ ಕೆಲಸದಾಕೆಯಾದವಳು ಮನೆಯೊಡತಿಯಾದರೂ ಮುಗ್ಧತೆಯನ್ನ ಬಿಟ್ಟುಕೊಡದ ಇದಾಗಲೇ ಸಾಯಿಸಲು ಹೊರಟಿದ್ದ ಪತಿ ಕೆಟ್ಟವನು ಎಂದು ತಿಳಿದರೂ ಅವನನ್ನ ಮತ್ತೆ ನಂಬಿದ್ದ ಮಲ್ಲಿಯ ಪಾತ್ರಧಾರಿ ಇನ್ಮುಂದೆ ಬದಲಾಗಲಿದ್ದಾರೆ. ರಾಧಾ ಭಗವತಿಯವರು ಕೆಲವು ಎಪಿಸೋಡ್ಗಳಿಂದ ಅಮೃತಧಾರೆಯಲ್ಲಿ ಕಾಣಿಸುತ್ತಿರಲಿಲ್ಲ. ಇದರಿಂದಾಗಿ ಮಲ್ಲಿ ಎಲ್ಲಿ ಎಂದು ಪ್ರಶ್ನಿಸುತ್ತಿದ್ದರು. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ರಾಧಾ ಭಗವತಿಯವರು ಈಗಾಗಲೇ ಸೀರಿಯಲ್ ಪ್ರೇಮಿಗಳಿಗೆ ತಿಳಿಸಿರುವಂತೆ ಭಾರ್ಗವಿ LLBಯಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಮಲ್ಲಿ ಪಾತ್ರಕ್ಕೆ ತದ್ವಿರುದ್ಧವಾಗಿರುವ ಖಡಕ್ ವಕೀಲೆಯಾಗಿ ಅದರಲ್ಲಿ ರಾಧಾ ಕಾಣಿಸಿಕೊಳ್ಳುತ್ತಿದ್ದಾರೆ. ಜೊತೆಗೆ ಅವರ ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಕೂಡ ಬಿಡುಗಡೆಯಾಗಲಿದೆ. ಇದರಲ್ಲಿ ಅಣ್ಣಯ್ಯ ಸೀರಿಯಲ್ನ ನಾಯಕ ವಿಕಾಸ್ ಉತ್ತಯ್ಯ ಅವರಿಗೆ ನಾಯಕಿಯಾಗಿ ಮಿಂಚುತ್ತಿದ್ದಾರೆ ರಾಧಾ ಭಗವತಿ. ಇವುಗಳ ನಡುವೆಯೇ ಅಮೃತಧಾರೆಗೆ ವಿದಾಯ ಹೇಳಿದ್ದಾರೆ. ಈಗಾಗಲೇ ಜೀವ ಮತ್ತು ಮಹಿಮಾ ಪಾತ್ರಧಾರಿಗಳು ಬದಲಾಗಿದ್ದು ಇದೀಗ ಮಲ್ಲಿ ಪಾತ್ರಕ್ಕೂ ಹೊಸ ಎಂಟ್ರಿ ಆಗಲಿದೆ. ರಾಧಾ ಅವರು ಅಮೃತಧಾರೆ ಬಿಡಲು ಕಾರಣ ಅವರಿಗೆ ಲೀಡ್ ರೋಲ್ ಸಿಕ್ಕಿರುವುದು. ಈ ಬಗ್ಗೆ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಅಮೃತಧಾರೆಯಲ್ಲಿ ಸೈಡ್ ರೋಲ್, ಆದರೆ ಭಾರ್ಗವಿ LLBಯಲ್ಲಿ ಲೀಡ್ ರೋಲ್, ಜೊತೆಗೆ ಸಿನಿಮಾ ಶೂಟಿಂಗ್ ಇವುಗಳಿಂದಾಗಿ ಒಳ್ಳೆಯ ಅವಕಾಶ ಸಿಕ್ಕಿದ್ದರಿಂದ ಅಮೃತಧಾರೆ ಬಿಡಬೇಕಾಯಿತು ಎಂದಿದ್ದಾರೆ. ಇನ್ನ ಜಯದೇವನ ಪತ್ನಿಯಾಗಿ ಯಾವ ನಟಿ ಬರುತ್ತಾರೆ ಎಂದು ವೀಕ್ಷಕರು ಕಾಯುತ್ತಿದ್ದಾರೆ. ಇನ್ನು ರಾಧಾ ಅವರ ಕುರಿತು ಹೇಳುವುದಾದರೆ ಅವರು ರಾಮ್ಜಿ ನಿರ್ದೇಶನದ ರಾಮಾಚಾರಿ ಧಾರಾವಾಹಿಯಲ್ಲಿ ಸಹೋದರಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಕಿರುತೆರೆಯಿಂದ ಕಳೆದ ವರ್ಷ ರಿಲೀಸ್ ಆದ ವಸಂತ ಕಾಲದ ಹೂಗಳು ಚಿತ್ರದಲ್ಲಿ ಇವರು ಅಭಿನಯಿಸುವ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟರು. ವಿಜಯಪುರದ ರಾಧಾ ಅವರು ಈ ಚಿತ್ರದಲ್ಲಿ ಸುಮಾ ಹೆಸರಿನ ದ್ವಿತೀಯ PUC ವಿದ್ಯಾರ್ಥಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದಾದ ಬಳಿಕ ಈಗ ಮತ್ತೆ ಕಿರುತೆರೆಗೆ ಪ್ರವೇಶ ಮಾಡಿದ್ದು ಅಮೃತಧಾರೆಯಲ್ಲಿ ನಟಿಸಿದ್ದರು. ಇದೀಗ ಭಾರ್ಗವಿ ಆಗಲಿದ್ದಾರೆ. ಮಾಡೆಲ್ ಕೂಡ ಆಗಿರುವ ಇವರಿಗೆ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡುವ ಆಸೆ ಇದೆ. ಎಂಥ ಪಾತ್ರ ಕೊಟ್ಟರೂ ಸಲೀಸಾಗಿ ಮಾಡುವ ಇವರಿಗೆ ಉಜ್ವಲ ಭವಿಷ್ಯವಿದೆ ಎನ್ನುವುದು ಸಿನಿಪ್ರಿಯರ ಅಭಿಪ್ರಾಯ. ಅಂದಹಾಗೆ ನಟಿ ರಾಧಾ ಭಗವತಿ ಅವರು ಆ 90 ದಿನಗಳು, ವಸಂತ ಕಾಲದ ಹೂಗಳು, ಅಪಾಯವಿದೆ ಎಚ್ಚರಿಕೆ ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಉಗೆ ಹುಗೆ ಮಹದೇಶ್ವರ ಧಾರಾವಾಹಿಯಲ್ಲಿಯೂ ನಟಿಸಿದ್ದರು. ಇನ್ನು ಬಾನಿಗೊಂದು ತಾರೆ ಮ್ಯೂಸಿಕ್ ವಿಡಿಯೋವೊಂದರಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಅಭಿಜಿತ್ ತೀರ್ಥಹಳ್ಳಿ ನಿರ್ದೇಶನದ ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದರ ಜೊತೆಗೆ S ನಾರಾಯಣ್ ನಿರ್ದೇಶನದ ಒಂದ್ಸಲ ಮೀಟ್ ಮಾಡೋಣ ಸಿನಿಮಾದಲ್ಲಿ ನಾಯಕನ ತಂಗಿಯಾಗಿ ನಟಿಸುತ್ತಿದ್ದಾರೆ. ಸದ್ಯ ಒಂದಾದ ಮೇಲೆ ಒಂದರಂತೆ ಅವಕಾಶಗಳನ್ನ ಪಡೆಯುತ್ತಿದ್ದಾರೆ. ಅಂದಹಾಗೆ ರಾಧಾ ಅವರ ಕುಟುಂಬವೇ ಕಲಾವಿದರ ಕುಟುಂಬ. ಇವರ ಅಜ್ಜ ರಂಗಭೂಮಿ ಕಲಾವಿದರು. ಇದರ ಜೊತೆಗೆ ಸವರು ಹರಿಕತೆ ದಾಸರು ಕೂಡ ಅವರು. ರಾಧಾ ಅವರ ತಾಯಿಯು ಜನಪದ ಗೀತೆಗಳಿಗೆ ದನಿಯಾದರು. ಮನೆಯಲ್ಲಿ ಕಲೆಯ ವಾತಾವರಣವಿದ್ದ ಕಾರಣದಿಂದಲೋ ಏನೋ ರಾಧಾ ಭಗವತಿ ಅವರಿಗೆ ನಟನೆಯತ್ತ ಎಳೆ ವಯಸ್ಸಿನಿಂದಲೇ ಆಸಕ್ತಿ ಮೂಡಿದೆ. ಕಿರುತೆರೆ, ಹಿರಿತೆರೆ, ಮ್ಯೂಸಿಕ್ ಆಲ್ಬಮ್ ಮಾತ್ರವಲ್ಲದೆ ರಾಧಾ ಅವರು ಹಿನ್ನೆಲೆ ಗಾಯಕಿ ಕೂಡ ಹೌದು. ಈಗಾಗಲೇ 2 ಸಿನಿಮಾಗಳಲ್ಲಿ ಆಡಿರುವ ಈಕೆ ಕಂಠದಾನಕ್ಕೂ ಸೈ. ಮದುಮಗಳು ಧಾರಾವಾಹಿಯಲ್ಲಿನ ನಾಯಕಿಯ ಪಾತ್ರಕ್ಕೆ ಕಂಠದಾನ ಮಾಡಿರುವ ರಾಧಾ ಅವರಿಗೆ ಕಲೆ ಎಂಬುದು ರಕ್ತಗತವಾಗಿಯೇ ಒಲಿದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.